ನಮ್ಮ ಹೆಸರು ಜಯತೀರ್ಥ ಪಿ ಕರ್ಣಮ್ ಅಂತ. ಇಲ್ಲ ಉಮಾಶಂಕರ್ ರಾಣೆಬೆನ್ನೂರು ನಗರ. ಡೆಕೋರೇಷನ್ ಫಸ್ಟ್ ಟೈಮ್ ಮಾಡಿದಾರೆ. ಏನೋ ಅನ್ಕೊಂಡು ಬಂದಿದ್ದೆ, ಒಳಗಡೆ ಬಂದ್ಮೇಲೆ ಮಾತ್ರ ಏಕ್ದಮ್ ಲೈಟಿಂಗು, ಆಮೇಲೆ ಪ್ರಾಣಿಗಳ ಬಗ್ಗೆ, ಪ್ರಕೃತಿ ಬಗ್ಗೆ ಡೆಕೋರೇಷನ್ ಮಾತ್ರ ತುಂಬ ಚೆನ್ನಾಗಿದೆ. ಮತ್ತು ಗಣಪತಿ ಮಾತ್ರ ಏಕ್ದಮ್ ಮಸ್ತ್, ಸ್ಪೀಚ್ಲೆಸ್ ಅಂತಾರಲ್ಲ ಆ ಥರ ಇದೆ. ಪ್ರತಿಯೊಬ್ಬರು ತಮ್ಮ ಮಕ್ಕಳನ್ನೇ ಆಗಲಿ, ಆಮೇಲೆ ವಯಸ್ಸಾದವ್ರನ್ನೇ ಆಗಲಿ, ದೂರದ ಊರಿಂದ ಬರೋರೇ ಆಗಲಿ, ಟೈಮ್ ಮಾಡ್ಕೊಂಡು ಬನ್ನಿ, ಆರಾಮಾಗಿರುತ್ತೆ, ರಶ್ ಇರಲ್ಲ. ಬಂದು ನೋಡ್ಕೊಂಡು ಹೋಗಿ. ಎಲ್ಲರಲ್ಲಿ ಕೈ ಮುಗಿದು ಕೇಳ್ಕೊತೀನಿ, ಯಾರೋ ವಿಡಿಯೋದಾಗ ನೋಡಿ ಸುಮ್ಮನೆ ಆಗಕ್ಕೆ ಹೋಗ್ಬೇಡ್ರಿ, ಆಮೇಲೆ ಫೋಟೋದಾಗ ನೋಡ್ರಿ ಸುಮ್ಮನೆ ಆಗಕ್ಕೆ ಹೋಗ್ಬೇಡ್ರಿ, ಇಲ್ಲೇ ಬಂದು ವಿಸಿಟ್ ಮಾಡಿ ನಿಮ್ಮ ಅನುಭವ ತಿಳಿಸ್ರಿ. ಇಷ್ಟು ಹೇಳ್ತಾ ನನ್ನ 2 ಮಾತು. ಇದು ರಾಣೆಬೆನ್ನೂರು ಲೋಕಲ್. ಗಣಪತಿ ಚೆನ್ನಾಗಿದೆ, ಫ್ಯಾಮಿಲಿ ಎಲ್ಲ ಬಂದು ಚೆನ್ನಾಗಿ ನೋಡ್ಬೋದು. ನಡೆಸ್ತೈತೆ ನೇಚರ್. ಹಾಂ ಹೇಳ ನೋಡೇವೆ ಅಂತ ಚೆನ್ನಾಗೈತೆ ಅಂತ ಖುಷಿ ಆಯ್ತು. ನಮಸ್ತೆ, ನಾಗರಾಜ್ ಅಂತೇಳಿ. ಇದು 1ನೇ ವರ್ಷದ್ದು. ಇದು ಪರಿಸರ ರಕ್ಷಣೆ ಮತ್ತು ವನ್ಯಜೀವಿಗಳ ರಕ್ಷಣೆ. ಆಮೇಲೆ ಹಳೆ ಕಾಲದಾಗ ನಮ್ಮದು ಕಾಡಲ್ಲಿ ಯಾವ ಥರ ಜೀವನ ಮಾಡ್ತಿದ್ರು ಜನ ಅಂತ ಆ ಥರ ಮಾಡಿದ್ವಿ. ಇದು ಆ್ಯಕ್ಚುಲಿ 31 ದಿನ. ಸಾಯಂಕಾಲ 7ರಿಂದ ಚಲೋ ಆಗೋದು. ಹಾಂ, ಪರಿಸರ ಮತ್ತು ನಿಸರ್ಗ ಬಗ್ಗೆ, ವನ್ಯಜೀವಿಗಳ ಬಗ್ಗೆ ಮಾಡಿರೋದು. ಶೋಭಾಯಾತ್ರೆಗೆ ಈ ಸಲ ಡಿಜೆ ಇಲ್ಲ, ಡಿಜೆ ಇಲ್ಲ, ನಮ್ಮದು ಡಿಜೆ ಇಲ್ಲ. ನಮ್ಮ ಭಾರತ ಸಂಸ್ಕೃತಿ ಪ್ರಕಾರ, ನಮ್ಮ ಭಾರತ ಸಂಸ್ಕೃತಿ ಏನು ವ್ಯವಸ್ಥೆ ಇದಲ್ಲ, ಡೊಳ್ಳು ಆಮೇಲೆ ಹಲಿಗೆ ಆ ಟೈಪ್ ತರಿಸಿ ಶೋಭಾಯಾತ್ರೆ ಮಾಡ್ತಾರೆ. ಸದ್ಯ ಯಾವುದು ಕಾರ್ಯಕ್ರಮ ಹಮ್ಮಿಕೊಂಡಿಲ್ಲ. ಸದ್ಯ ಒಂದು ಸ್ವಲ್ಪ ಟೈಮ್ ಬೇಕು ನಮಗೆ. ಅದಕ್ಕೆ ಇದೇ 1ನೇ ವರ್ಷ ಆಗಿದ್ದಕ್ಕೆ ಎಲ್ಲ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇದೆ. ಶೋಭಾಯಾತ್ರೆ ನಾವೇನು ಫಿಕ್ಸ್ ಮಾಡಿಲ್ಲ, 31 ದಿನ ಅಂತ ಹೇಳಿದ್ವಿ ಆಲ್ರೆಡಿ. ಆದರೆ ನಮಗೆ ಜನ ಎಕ್ಸ್ಟೆಂಡ್ ಕೇಳಿದೆ ಅಂದ್ರೆ ನಾನು ಇನ್ನೂ ಒಂದು 15 ದಿವಸ ಎಕ್ಸ್ಟೆಂಡ್ ಮಾಡ್ತೀನಿ. ಇನ್ನೂ ಫಿಕ್ಸ್ ಡೇಟ್ ಆಗಿಲ್ಲ. ನಮಸ್ಕಾರ.